ಓ ಮನಸೆ ಅಂಜಲಿ ಸೂರ್ಯ ಒಂದು ಸುಮಧುರ ಪ್ರೇಮ ಕಾವ್ಯ ಭಾಗ 47. ವಿಜಯ್ ಅಂಜಲಿನ ಪಾರ್ಟಿ ಕರ್ಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದ. ಅದನ್ನ ಅವಳಿಗೆ ಹೇಳಿ ಅವಳು ಬರ್ತಾಳ ಇಲ್ವಾ ಅಂತ ಕೇಳಬೇಕು ಅಂತ ಅವಳ ರೂಮಿಗೆ ಬಂದ. ಆಗ ಅವಳು ಶರ್ಮಿಳಾ ಮಡಲಲ್ಲಿ ಮಲಗಿ ನಿದ್ದೆ ಹೋಗಿದ್ಲು. ಅದನ್ನ ನೋಡಿ ವಿಜಯ್ ವಾಪಸ್ ಅವನ ರೂಮಿಗೆ ಹೊರಟಿದ್ದ. ಆ ಸಮಯಕ್ಕೆ ಶರ್ಮಿಳಾ ಅಂಜಲಿಯನ್ನ ಸರಿಯಾಗಿ ಮಲಗಿಸಿ ಬಂದು ಏನು ವಿಷಯ ಅಂತ ಕೇಳಿದ್ರು. ಆಗ ವಿಜಯ್ ಚೇತನ್ ಕಾಲ್ ಮಾಡಿದ್ದು, ಪಾರ್ಟಿ ಇರೋ ವಿಷಯ ಎಲ್ಲವನ್ನ ಶರ್ಮಿಳಾಗೆ ಹೇಳ್ದ. ಆದ್ರೆ ಅಂಜಲಿ ಬರ್ತಾಳೋ ಇಲ್ವೋ ಅನ್ನೋ ಅನುಮಾನನೂ ವ್ಯಕ್ತಪಡಿಸ್ದ. ಆಗ ಶರ್ಮಿಳಾ, ನೀನೇನು ವರಿ ಮಾಡ್ಕೋಬೇಡ, ನಾನು ಅಂಜಲಿಗೆ ಹೇಳಿ ಅವಳನ್ನ ನಿನ್ನ ಜೊತೆ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು. ಅವನಿಗೆ ಸ್ವಲ್ಪ ಸಮಾಧಾನ ಆಯಿತು. ಯಾಕಂದ್ರೆ ಫ್ರೆಂಡ್ಸ್ಗೆ ಚೇತನ್ ತನ್ನ ಮದುವೆ ಫಿಕ್ಸ್ ಆಗಿರೋ ವಿಷಯ ಹೇಳಿದಾನೆ, ಅಂಜಲಿನ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಎಲ್ಲರೂ ಪ್ರಶ್ನೆ ಮಾಡ್ತಾರೆ ಅಂತ ಬೇಜಾರಿತ್ತು. ಹಾಗಂತ ಸೂರ್ಯ ಯಾವಾಗಲೂ ಫ್ರೆಂಡ್ಸ್ನ ಮೀಟ್ ಮಾಡೋದು, ಪಾರ್ಟಿ ಮಾಡೋದು ಅಂತ ಹೋಗ್ತಿರ್ಲಿಲ್ಲ. ಆದರೆ ಈ ಥರ ಗೆಟ್ ಟುಗೆದರ್ ಆದಾಗ ಅಟೆಂಡ್ ಮಾಡಲೇಬೇಕು ಅನ್ನೋದು ಅವ್ರಗಳ ಒಂದು ಕಮಿಟ್ಮೆಂಟ್ ಆಗಿತ್ತು. ಹಾಗಾಗಿ ಅವನು ಈಗ ಅಂಜಲಿನ ಕರ್ಕೊಂಡು ಹೋಗಲೇಬೇಕಿತ್ತು. ಅದಕ್ಕೆ ಅವಳ ಪರ್ಮಿಷನ್ ಕೂಡ ಅಷ್ಟೇ ಅಗತ್ಯ ಇತ್ತು. ಅವಳಿಗೆ ಇಷ್ಟ ಇಲ್ಲದೆ ಅವಳನ್ನ ಜೊತೆನಲ್ಲಿ ಕರ್ಕೊಂಡು ಹೋಗೋದು ಅವನಿಗೂ ಇಷ್ಟ ಇರಲಿಲ್ಲ. ಹಾಗಾಗಿ ಅವಳನ್ನ ಕೇಳಬೇಕು ಅಂತ ಅವನು ಅಂದ್ಕೊಂಡಿದ್ದ. ಆದರೆ ಈಗ ಆ ಜವಾಬ್ದಾರಿನ ಅವರ ಅಮ್ಮನೇ ತಗೊಂಡಿದ್ದು ಅವನಿಗೆ ಖುಷಿ ಆಯಿತು. ಯಾಕಂದರೆ ಪದೇ ಪದೇ ಅಂಜಲಿ ಹತ್ರ ಹೋಗೋದಕ್ಕೆ ಅವನ ಮನಸ್ಸಿಗೆ ಯಾಕೋ ಹಿಂಸೆ ಅನ್ನಿಸ್ತಾ ಇತ್ತು. ಯಾಕಂದರೆ ಅವರಿಬ್ಬರಿಗೂ ಮದುವೆ ಅನ್ನೋದು ಕೇವಲ ಅನಿವಾರ್ಯ ಪರಿಸ್ಥಿತಿಯಿಂದ ಆಗ್ತಿರೋದು ಅನ್ನೋದ್ರ ಬಗ್ಗೆ ಗೊತ್ತಿತ್ತು. ಹಾಗಾಗಿ ಅವಳ ಬಗ್ಗೆ ಒಂದು ಸ್ಪೆಷಲ್ ಫೀಲ್ ಹುಟ್ಕೊಂಡಿದ್ರು ಅದನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದು ಅವನಿಗೆ ಗೊತ್ತಾಗ್ತಾ ಇರಲಿಲ್ಲ. ಹಾಗಾಗಿ ತನ್ನ ಮನಸ್ಸಲ್ಲಿ ಏನಿದೆ ಅನ್ನೋದ್ರ ಅರಿವಿಲ್ಲದೆ ಇದ್ದಿದ್ರಿಂದ ಅವನು ಅವಳ ಹತ್ರ ಹೋಗೋದಕ್ಕೆ ಹಿಂಜರಿತಾ ಇದ್ದ. ಈ ಕಡೆ ಶರ್ಮಿಳಾ ಮಗನ ಮಾತನ್ನ ಕೇಳಿ ಖುಷಿಯಾಗಿದ್ರು. ಹೇಗೋ ಮಗ ಸೊಸೆ ಒಂದಾಗ್ತಾರೆ ಅನ್ನೋ ಸಮಾಧಾನ ಅವರನ್ನ ಆವರಿಸ್ಕೊಳ್ತಾ ಇತ್ತು. ಯಾಕಂದರೆ ಇಷ್ಟ ಇಲ್ಲದೆ ಮದುವೆ ಆಗ್ತಿದ್ದಾರೆ, ಏನೋ ಎತ್ತು ಅಂತ ಯೋಚನೆ ಮಾಡ್ತಿದ್ದ ಆ ತಾಯಿ ಜೀವಕ್ಕೆ ಮಗ ಮತ್ತು ಸೊಸೆ ಇಷ್ಟು ಅನ್ಯೋನ್ಯವಾಗಿ ಹೊಂದ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇರೋದು ಅವ್ರಿಗೆ ಖುಷಿ ಕೊಡ್ತಾ ಇತ್ತು. ಹಾಗೆ ಹೇಗೋ ಪಾರ್ಟಿಗೆ ಹೋಗ್ತಾರೆ, ಸ್ವಲ್ಪ ಹೊತ್ತು ಸಮಯ ಕಳೆದು ಬರಲಿ ಅಂತ ಅವರು ಯೋಚನೆ ಮಾಡ್ತಾ ಇದ್ರು. ಅದೇ ಖುಷಿನಲ್ಲಿ ಅವರು ಸಹ ರೂಮ್ಗೆ ಹೋಗಿ ಮಲ್ಕೊಂಡ್ರು. ಈ ಕಡೆ ವಿಜಯ್ ಯೋಚನೆಯಲ್ಲಿ ಮುಳುಗಿದ್ದ. ನಾಳೆ ಫ್ರೆಂಡ್ಸ್ ಎಲ್ಲರೂ ಮೀಟ್ ಮಾಡ್ತಾರೆ, ಆಗ ಅಂಜಲಿ ಜೊತೆ ತಾನು ಹೇಗಿರಬೇಕು, ಅವರು ತನ್ನ ಜೊತೆ ಹೇಗಿರ್ತಾರೆ ಅಂತೆಲ್ಲ ಅವನು ಯೋಚನೆ ಮಾಡ್ತಿದ್ದ. ಅವನಿಗೆ ಇವತ್ತು ಅಂಜಲಿ ಇದ್ದಂತಹ ಸಂತೋಷದ ಕ್ಷಣಗಳನ್ನು ನೆನೆಸ್ಕೊಂಡು ಅವನ ಮುಖದಲ್ಲೂ ಒಂದು ಮಂದಹಾಸ ಮೂಡಿತ್ತು. ಅದೇ ನಗುವನ್ನು ಹೊತ್ಕೊಂಡು ಅವನು ನಿದ್ರೆಗೆ ಜಾರ್ದ. ಬೆಳಗಿನ ಸೂರ್ಯ ಉದಯಿಸ್ತಾ ಇದ್ದ. ಈ ದಿನ ಎಲ್ಲರ ಪಾಲಿಗೂ ಒಳ್ಳೆಯದಾಗಲಿ ಅನ್ನೋದು ಎಲ್ಲರ ಯೋಚನೆ ಆಗಿರ್ತಿತ್ತು. ಯಾಕಂದರೆ ಅದು ಮದುವೆ ಮನೆ, ಪ್ರತಿದಿನಾನು ಹೊಸತನನ ಹುಡುಕ್ತಾ ಇತ್ತು. ಶರ್ಮಿಳಾ ಅಂತೂ ಮಗನ ಮದುವೆ ತಯಾರಿನಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ರು. ಹಾಗೆ ಇನ್ನು ಕೇವಲ 4-5 ದಿನ ಅಷ್ಟೇ ಇದ್ದಿದ್ದರಿಂದ ಮದುವೆಗೆ ಎಲ್ಲ ತಯಾರಿ ಮಾಡ್ಕೋಬೇಕಿತ್ತು. ಹಾಗೇನೆ ಅಂಜಲಿಗೆ ಪಾರ್ಟಿಗೆ ಹೋಗೋ ವಿಷಯ ಹೇಳಬೇಕಿತ್ತು. ಅಂಜಲಿ ಸಹ ತುಂಬಾ ಖುಷಿಯಾಗಿ ಉಲ್ಲಾಸದಾಯಕವಾಗಿ ಬೆಳಗ್ಗೆನ ಶುರು ಮಾಡಿಕೊಂಡ್ಳು. ಯಾಕಂದರೆ ಅವಳ ಮನಸ್ಸು ತುಂಬಾ ಪ್ರಫುಲ್ಲವಾಗಿತ್ತು. ಸಿರಿ ಅಪ್ಪ ಅಮ್ಮ ಬಂದು ಹೋದಾಗಿಂದ ಅವಳಿಗೆ ತನ್ನವರು ಯಾರೋ ಇದಾರೇನೋ ಅನ್ನೋ ಒಂದು ಭಾವ ಸಿಕ್ಕಿತ್ತು. ಹಾಗಾಗಿ ಅವಳು ತುಂಬ ಖುಷಿಯಾಗಿ ಇವತ್ತಿನ ಬೆಳಗನ್ನು ಶುರು ಮಾಡಿದ್ಲು. ಆದರೆ ಇವತ್ತು ಏನೋ ಒಂದು ಕಾದಿದೆ ಅನ್ನೋದು ಅವಳಿಗೆ ಗೊತ್ತಿರಲಿಲ್ಲ. ಅಂಥದ್ದು ಏನಾಗಬಹುದು ಅನ್ನೋ ಆಲೋಚನೆನೂ ಮೀರಿ ಅವಳ ಬೆಳಗು ಶುರುವಾಗಿತ್ತು. ಈ ಕಡೆ ಸೂರ್ಯ ಕೂಡ ಅದೇ ಖುಷಿನಲ್ಲಿ ಎದ್ದಿದ್ದ. ಅದರ ಜೊತೆಗೆ ಅವನಿಗೆ ಬೆಳಿಗ್ಗೆನೆ ಮತ್ತೆ ಚೇತನಿಂದ ಮೆಸೇಜ್ ಬಂದಿತ್ತು. ಬ್ರೋ, ಇವತ್ತು ಪಾರ್ಟಿ ಇರೋದನ್ನು ಮರಿಬೇಡ, ನೀನು ಅತ್ತಿಗೆನ ಕರ್ಕೊಂಡು ಬರಲೇಬೇಕು, ಮಿಸ್ ಮಾಡೋ ಹಾಗಿಲ್ಲ, ಎಲ್ಲ ಫ್ರೆಂಡ್ಸ್ ಬರ್ತಾ ಇದ್ದಾರೆ ಅಂತ ಹೇಳಿ ಅವನಿಗೆ ರಿಮೈಂಡರ್ ಮೆಸೇಜ್ ಹಾಕಿದ್ದ. ಸೊ ಹಾಗಾಗಿ ಇವನು ಯಾವ ಕಾರಣಕ್ಕೂ ನನ್ನನ್ನು ಬಿಡಲ್ಲ ಅನಿಸುತ್ತೆ ಅಂತ ಅಂದ್ಕೊಂಡು ಅವನು ಸರಿ ಅಂತ ಒಪ್ಪಿಗೆ ಕೊಟ್ಟಿದ್ದ. ಎಲ್ಲರೂ ಬೆಳಗಿನ ತಿಂಡಿಗೆ ಡೈನಿಂಗ್ ಟೇಬಲ್ ಹತ್ರ ಸೇರಿದ್ರು. ಆ ಸಮಯದಲ್ಲಿ ಶರ್ಮಿಳಾ ಅಂಜಲಿ ಹತ್ರ ಈ ವಿಷಯ ಮಾತಾಡಬೇಕು ಅಂತ ಅಂದ್ಕೊಂಡಿದ್ರು. ಆದರೆ ಬೇಡ, ವಿಜಯ್ ಹೋದ ಮೇಲೇ ಅವ್ರ ಹತ್ರ ಮಾತಾಡೋಣ ಅಂದ್ಕೊಂಡು ಸುಮ್ಮನಾಗ್ಬಿಟ್ರು. ಅಂಜಲಿ ಕೂಡ ಇವತ್ತು ಯಾಕೋ ಮನೆ ಇಷ್ಟೊಂದು ಪ್ರಶಾಂತವಾಗಿದೆಯಲ್ಲ, ಯಾರು ಏನು ಮಾತಾಡ್ತಿಲ್ವಲ್ಲ ಅಂತ ಯೋಚನೆ ಮಾಡ್ತಾನೆ ತಿಂಡಿ ತಿಂತಾ ಇದ್ಲು. ಯಾಕಂದರೆ ಎಲ್ಲರ ಮನಸ್ಸಲ್ಲೂ ಏನೇನೋ ಯೋಚನೆಗಳು ಓಡ್ತಾ ಇದ್ವು. ಹಾಗಾಗಿ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿ ತಿಂಡಿ ತಿಂದರೆ ಹೊರತು ಮಾತಿಗೆ
ಬಾಯಿಗೆ ಕೆಲಸ ಕೊಟ್ಟಿರಲಿಲ್ಲ. ಹಾಗಾಗಿ ಯಾರ ಬಾಯಿಂದಾನೂ ಅಷ್ಟೊಂದು ಮಾತು ಬರ್ತಾ ಇರಲಿಲ್ಲ. ವಿಜಯ್ ಸೂರ್ಯ ಅಂತೂ ಅಂಜಲಿನ ನೋಡೋದ್ರಲ್ಲೇ ಬ್ಯುಸಿಯಾಗಿದ್ದ. ಯಾಕಂದರೆ ಅವಳಿವತ್ತು ವಿಶೇಷವಾಗಿ ಕಾಣಿಸ್ತಾ ಇದ್ಲು. ಅದರಲ್ಲೂ ನಿನ್ನೆ ಅವ್ರುಗಳು ಬಂದು ಹೋದಾಗಿಂದಿದ್ದ ವಿಶೇಷತೆಗಿಂತ ಇವತ್ತು ಹೆಚ್ಚೇ ಖುಷಿಯಾಗಿರೋ ಥರ ಕಾಣ್ತಾ ಇದ್ಲು. ಈ ಹುಡುಗಿ ಹೀಗೆ ನಗ್ತಾ ಇದ್ರೆ ಚಂದ ಅಂತ ಮನಸ್ಸಲ್ಲೇ ಅಂದ್ಕೊಂಡು ತಿಂಡಿ ತಿಂದು ಅಜಯ್ ಮತ್ತು ವಿಜಯ್ ಇಬ್ಬರು ಅಪ್ಪ ಅಮ್ಮನಿಗೆ ಬಾಯ್ ಹೇಳಿ ಅಲ್ಲಿಂದ ಹೊರಟರು. ಅಂಜಲಿಗೆ ಬಾಯ್ ಹೇಳಬೇಕು ಅಂತ ಮನಸ್ಸಿನಾಳದಿಂದ ಬಂದರೂ ಅದು ಗಂಟಲಲ್ಲೇ ಸಿಕ್ಕಾಕೊಂತು. ಯಾಕೆ ಅಂತ ಗೊತ್ತಿಲ್ಲ. ಅವಳನ್ನು ನೋಡ್ತಿದ್ದ ಹಾಗೆ ಅವನು ಸಹ ಮಾತು ಮರಿತಾ ಇದ್ದ. ಅದು ಅಲ್ಲದೆ ಹೋಗಿ ಬರ್ತೀನಿ ಅಂತ ಹೇಳೋ ಅಭ್ಯಾಸ ಅವನಿಗೆ ಇರಲಿಲ್ಲ. ಅದರಲ್ಲೂ ಅಮ್ಮನಿಗೆ ಹೇಳ್ತಿದ್ದಿದ್ದೇ ಹೆಚ್ಚು. ಅದು ಇತ್ತೀಚೆಗೆ ಅಪ್ಪನಿಗೂ ಹೇಳೋ ರೂಢಿ ಮಾಡ್ಕೊಂಡಿದ್ದವನು. ಹಾಗಾಗಿ ಅಂಜಲಿಗೆ ಹೇಳೋ ಮನಸ್ಸಿಲ್ಲದೆ ಹಾಗೆ ಹೊರಟು ಬಿಟ್ಟ. ಆದರೆ ಶರ್ಮಿಳಾಗೆ ಅನ್ನಿಸ್ತಾ ಇತ್ತು, ಮಗ ಸೊಸೆ ಇನ್ನೂ ಹತ್ರ ಆಗಬೇಕು ಅಂದರೆ ಇವರ ನಡುವೆ ಸ್ವಲ್ಪ ಸಮಯ ಕಳೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅದರಲ್ಲೂ ಇದು ಮದುವೆ ಆದಮೇಲೆ ಸಾಮಾನ್ಯ ಆಗತ್ತೆ, ಆಗ ಹೊಂದ್ಕೊಳ್ತಾರೆ ಅಂತ ಅವರು ಯೋಚನೆ ಮಾಡ್ತಾ ಇದ್ರು. ಈ ಕಡೆ ಸೂರ್ಯವರ್ಧನ್ ಅವರದ್ದೇ ಆದ ಆಲೋಚನೆಯಲ್ಲಿದ್ದರು. ಯಾಕಂದರೆ ಅವರು ತನ್ನವರನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ರು. ಆ ತನ್ನವರು ಅನ್ನೋ ಜಾಗದಲ್ಲಿ ತುಂಬ ಜನ ಇದ್ದರು. ಆದರೆ ಯಾಕೋ ಅವರು ಎಲ್ಲರೂ ಈಗ ಅವರ ನೆನಪಿನ ಆಳದಲ್ಲಿ ಹುದುಗಿ ಹೋಗಿದ್ದಾರೇನೋ ಅನ್ನೋ ಥರ ತುಂಬಾ ಬೇಜಾರು ಮಾಡ್ಕೋತಾ ಇದ್ರು. ಅವರ ಬೇಜಾರು ಶರ್ಮಿಳಾ ಅವರಿಗೆ ಕಾಣಿಸಿದ್ರು ಅದಕ್ಕೆ ಅವರೇನು ಮಾಡೋ ಪರಿಸ್ಥಿತಿನಲ್ಲಿ ಇರಲಿಲ್ಲ. ಶರ್ಮಿಳಾ ಅಂಜಲಿ ಕಡೆ ತಿರುಗಿ, ನಾನು ನಿನ್ನ ಹತ್ರ ಮಾತಾಡಬೇಕು, ತಿಂಡಿ ಆದಮೇಲೆ ರೂಮಿಗೆ ಬಾ ಅಂತ ಹೇಳಿದ್ರು. ಅಂಜಲಿ ಸರಿ ಅಂತ ತಲೆ ಅಲ್ಲಾಡಿಸಿದ್ಲು. ಅವಳಿಗೆ ಯಾಕೆ ಅಂತ ಪ್ರಶ್ನೆ ಮೂಡಿದ್ರೂ ಹೋದ್ಮೇಲೆ ಹೇಳ್ತಾರೆ ಅಂತ ಹೆಚ್ಚೇನು ತಲೆ ಕೆಡಿಸ್ಕೊಳ್ದೆ ಸುಮ್ಮನಾದ್ಲು. ಸೂರ್ಯವರ್ಧನ್ ಮಾತ್ರ ಶರ್ಮಿಳಾನೇ ಅಬ್ಸರ್ವ್ ಮಾಡ್ತಾ ಇದ್ರು. ಯಾಕಂದರೆ ಅಲ್ಲಿದ್ದಿದ್ದು ಅವ್ರು 3 ಜನ. ಅಂಥದ್ರಲ್ಲಿ ಅಂಜಲಿ ಹತ್ರ ಸಪ್ರೇಟಾಗಿ ಮಾತಾಡೋದು ಏನಿದೆ ಅಂತ ಅವರು ಯೋಚನೆ ಮಾಡ್ತಾ ಇದ್ರು. ಆದರೂ ಏನೋ ಹೆಣ್ಣು ಮಕ್ಕಳ ವಿಷಯ ಇರಬಹುದು ಅಂತ ಅಂದ್ಕೊಂಡು ಅವರು ಸುಮ್ಮನಾದ್ರು. ಆದರೆ ಅವರ ಮನಸ್ಸು ಮಾತ್ರ ಹಿಂದಿನ ದಿನಗಳನ್ನು ಮೆಲುಕು ಹಾಕ್ತಾ ಇತ್ತು. ಅವರ ಮನಸ್ಸಿನ ಆಳದಲ್ಲಿ ಇನ್ನೂ ನೋವಿನ ಅಲೆ ತೂಗ್ತಾ ಇತ್ತು. ಈ ಕಡೆ ಶರ್ಮಿಳಾ ತಿಂಡಿ ತಿಂದು ಕಾಫಿ ಕುಡಿದು ರೂಮಿಗೆ ಹೋಗಿ ಅಂಜಲಿಗೋಸ್ಕರ ವೇಟ್ ಮಾಡ್ತಾ ಇದ್ರು. ಅಂಜಲಿ ಕೂಡ ತಿಂಡಿ ತಿಂದು ಶಾರದಮ್ಮನ ಹತ್ರ ಒಂದು 10 ನಿಮಿಷ ಮಾತಾಡಿ ಕಾಫಿ ಕುಡಿದು ಆಮೇಲೆ ಸೂರ್ಯವರ್ಧನ್ ಅವರಿಗೆ ಕೊಡಬೇಕಾಗಿರೋ ಟ್ಯಾಬ್ಲೆಟ್ಸ್ನೂ ಕೊಟ್ಟು ಶರ್ಮಿಳಾ ಹತ್ರ ಹೋದ್ಲು. ಶರ್ಮಿಳಾನ ನೋಡಿ, ಅಮ್ಮ ಏನು ಕರೆದಿದ್ದು ಅಂತ ಪೊಲೈಟಾಗಿ ಕೇಳಿದ್ಲು. ಆಗ ಶರ್ಮಿಳಾ, ಬಾ ಅಂಜಲಿ, ನಾನು ನಿನಗೇನೋ ಹೇಳಬೇಕಿತ್ತು ಅಂತಂದರು. ಅಂಜಲಿ ಅವರ ಹತ್ರ ಹೋಗಿ, ಹೇಳಿ ಅಮ್ಮ, ಏನು ವಿಷಯ ಅಂತ ತುಂಬ ನಿಧಾನವಾಗಿ ಕೇಳಿದ್ಲು. ಆಗ ಶರ್ಮಿಳಾ, ನಿನ್ನೆ ಚೇತನ್ ಕಾಲ್ ಮಾಡಿದ್ದ. ಚೇತನ್ ಅಂದರೆ ಗೊತ್ತಿರಬೇಕಲ್ವಾ, ಮೊನ್ನೆ ನೀವು ಶಾಪಿಂಗ್ ಹೋಗಿದ್ದಾಗ ಸಿಕ್ಕಿದ್ನಲ್ಲ ಅವನು. ಅವರ ಫ್ರೆಂಡ್ಸ್ ಎಲ್ಲರೂ ಗೆಟ್ ಟುಗೆದರ್ ಮಾಡ್ತಿದ್ದಾರೆ. ಅಂದರೆ ಅವನ ಫ್ರೆಂಡ್ಸ್ ವಿಜಯ್ಗೂ ಫ್ರೆಂಡ್ಸ್. ಅವರೆಲ್ಲರೂ ಆಗಾಗ ಗೆಟ್ ಟುಗೆದರ್ ಪಾರ್ಟೀಸ್ ಅಂತ ಸೇರ್ತಾ ಇರ್ತಾರೆ. ಆದರೆ ಈ ಸಲ ಚೇತನ್ ನಿನ್ನ ಮತ್ತು ಸೂರ್ಯನ ವಿಷಯ ಹೇಳಿದ್ದಾರೆ. ಅಂದರೆ ಮದುವೆ ಆಗ್ತಾ ಇರೋ ವಿಷಯ ಹೇಳಿದ್ದಾನೆ. ಸೊ ಹಾಗಾಗಿ ನಿಮ್ಮ ಮದುವೆ ಗೊತ್ತಾಗಿರೋದ್ರಿಂದ ಅವ್ರು ಎಲ್ಲರೂ ಪಾರ್ಟಿಗೆ ನಿನ್ನನ್ನು ಕರ್ಕೊಂಡು ಬರಲೇಬೇಕು ಅಂತ ಹೇಳಿದಾರಂತೆ. ಹಾಗಾಗಿ ಚೇತನ್ ನಿನ್ನೆ ಕಾಲ್ ಮಾಡಿ ವಿಜಯ್ ಹತ್ರ ಈ ವಿಷಯ ಮಾತಾಡ್ದ. ವಿಜಯ್ ನಿನಗೆ ಈ ವಿಷಯನ ಹೇಳಬೇಕು ಮತ್ತು ನಿನ್ನನ್ನು ಕರ್ಕೊಂಡು ಹೋಗೋದ್ರ ಬಗ್ಗೆ ಕೇಳಬೇಕು ಅಂತ ರಾತ್ರಿ ನಿನ್ನ ರೂಮಿಗೆ ಬಂದಿದ್ದ. ಆ ಸಮಯದಲ್ಲಿ ನೀನು ಮಲಗಿದ್ದಿದ್ದರಿಂದ ನಾನೇ ಅವನಿಗೆ ವಿಷಯ ಹೇಳ್ತೀನಿ, ಅಂಜಲಿ ಹತ್ರ ನಾನೇ ಮಾತಾಡ್ತೀನಿ ಅಂತ ಹೇಳಿದೆ. ಅದಕ್ಕೆ ನಿನ್ನ ಹತ್ರ ಮಾತಾಡೋಣ ಅಂತ ನಿನ್ನನ್ನು ಕರೆದೆ ಅಂತಂದರು. ಅಮ್ಮ ಅದು ಅಂತ ಅಂಜಲಿ ರಾಗ ಹೇಳಿದ್ಲು. ಏನಮ್ಮ, ನಿನಗೆ ಪಾರ್ಟಿಗೆ ಹೋಗೋಕ್ಕೆ ಇಷ್ಟ ಇಲ್ಲ ಅಂತ ನನಗೆ ಗೊತ್ತು. ಯಾಕಂದರೆ ನಿನ್ನ ಮನಸ್ಥಿತಿ ಇನ್ನೂ ಅದಕ್ಕೆಲ್ಲ ಒಪ್ಕೊಳ್ಳೋದಕ್ಕೆ ಸಮಯ ಕೇಳುತ್ತೆ ಅನ್ನೋದು ನನಗೆ ಗೊತ್ತಿದೆ. ಆದರೆ ಅಲ್ಲಿರೋರು ಎಲ್ಲರೂ ವಿಜಯ್ ಫ್ರೆಂಡ್ಸ್. ನೀನು ಯಾರ ಬಗ್ಗೆನೂ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವರೆಲ್ಲರೂ ನಿನಗೂ ಫ್ರೆಂಡ್ಸ್ ಇದ್ದ ಹಾಗೆ. ಒಂದು ಸಲ ಅವರನ್ನು ಮೀಟ್ ಮಾಡೋದ್ರಿಂದ ನಿನಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ಜೊತೆಗೆ ವಿಜಯ್ ಇರ್ತಾನೆ, ಹಾಗೆ ಚೇತನ್ ಕೂಡ ಇರ್ತಾನೆ. ಸೊ ನೀನು ಕಂಫರ್ಟಬಲ್ ಆಗಿ ಹೋಗ್ಬಾ ಅಂತ ಹೇಳಿದ್ರು. ಆದರೆ ಅಂಜಲಿಗೆ ಅವರ ಮಾತು ಯಾಕೋ ಇಷ್ಟ ಆಗಲಿಲ್ಲ. ಅವಳಿಗೆ ಇನ್ನೂ ಆ ಮನೆಗೆ ಹೊಂದ್ಕೊಳ್ಳೋದಕ್ಕೇ ತುಂಬ ಕಷ್ಟ ಆಗ್ತಾ ಇತ್ತು. ಹೀಗಿರೋವಾಗ ಪಾರ್ಟಿ ಅಂತೆಲ್ಲ ಹೋಗೋಕ್ಕೆ ಅವಳ ಮನಸ್ಸು ಇನ್ನೂ ರೆಡಿ ಆಗಿರಲಿಲ್ಲ. ಹಾಗಾಗಿ ಅವಳು ಮತ್ತೊಮ್ಮೆ ಶರ್ಮಿಳಾ ಹತ್ರ, ಅಮ್ಮ ಹೋಗಲೇಬೇಕಾ ಅಂತ ಪ್ರಶ್ನೆ ಮಾಡಿದ್ಲು. ಆಗ ಶರ್ಮಿಳಾ ನಗ್ತಾ, ನಾನು ಹೋಗಲೇಬೇಕು ಅಂತ ಹೇಳಲ್ಲ ಪುಟ್ಟ, ಆದರೆ
ನೀನು ಹೋದರೆ ವಿಜಯ್ಗೆ ಖುಷಿ ಆಗತ್ತೆ. ಯಾಕಂದರೆ ನಿಮ್ಮ ಮದುವೆ ವಿಷಯ ಗೊತ್ತಾಗಿರೋದ್ರಿಂದ ಅಲ್ಲೆಲ್ಲರೂ ಅವರು ನಿಮ್ಮ ಬಗ್ಗೆ ಕೇಳ್ತಾರೆ. ಆಗ ವಿಜಯ್ ಒಬ್ಬನೇ ಹೋದರೆ ಅವನು ಏನಂತ ಉತ್ತರ ಕೊಡ್ತಾನೆ ಹೇಳು? ಎಲ್ಲಿ ನೀನು ಮದುವೆ ಆಗೋ ಹುಡುಗಿ ಅಂದರೆ ಅವಳಿಗೆ ಪಾರ್ಟಿ ಇಷ್ಟ ಇಲ್ಲ, ಬರಲಿಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ತುಂಬ ಹೊತ್ತು ಬೇಡ, ಸ್ವಲ್ಪ ಹೊತ್ತು ಇದ್ದುಬಿಟ್ಟು ಬೇಗ ಮನೆಗೆ ಬನ್ನಿ ಅಂತ ಹೇಳಿದ್ರು. ಅಂಜಲಿಗೆ ಮನಸ್ಸು ಇಲ್ಲದೇ ಇದ್ದರೂ ಶರ್ಮಿಳಾಳ ಬಲವಂತ ಅವಳಿಗೆ ಅರ್ಥ ಆಯಿತು. ಜೊತೆಗೆ ವಿಜಯ್ ಪರಿಸ್ಥಿತಿನೂ ಅರ್ಥ ಆಯಿತು. ಹಾಗಾಗಿ ಸರಿ ಅಮ್ಮ, ಆಯಿತು, ನಾನು ಹೋಗಿ ಬರ್ತೀನಿ ಅಂತ ಹೇಳಿದ್ಲು. ಆ ಮಾತು ಕೇಳಿ ಶರ್ಮಿಳಾಗೆ ತುಂಬ ಖುಷಿ ಆಯಿತು. ಸರಿ ಅಂಜಲಿ, ನೀನು ಬೇಗ ಪಾರ್ಟಿಗೆ ಹೋಗೋಕ್ಕೆ ಎಲ್ಲ ರೆಡಿ ಮಾಡ್ಕೊ ಅಂತ ಹೇಳಿದ್ರು. ಆಗ ಅಂಜಲಿ ಶರ್ಮಿಳಾ ಮುಖ ನೋಡಿದ್ಲು. ಯಾಕಂದರೆ ಅಂಜಲಿಗೆ ಸುಮಾರಾಗಿ ಪಾರ್ಟಿಗೆ ಹೇಗಿರುತ್ತೆ ಅನ್ನೋದು ಗೊತ್ತಿತ್ತು. ಆದರೆ ಈ ಪಾರ್ಟಿಗೆ ಅವಳು ಹೇಗೆ ರೆಡಿ ಆಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ಲು. ಅವಳ ಮುಖದಲ್ಲಿದ್ದ ಗೊಂದಲನ ಅರ್ಥ ಮಾಡಿಕೊಂಡು ಶರ್ಮಿಳಾ, ಪುಟ, ಮೊನ್ನೆ ಶಾಪಿಂಗ್ ಹೋಗಿದ್ದಾಗ ಒಂದಷ್ಟು ಗೌನ್ಗಳನ್ನ ತರಿಸಿದ್ದೆ ಅಲ್ಲ, ಅದರಲ್ಲಿ ಒಂದನ್ನು ನಾನು ನಿನಗೋಸ್ಕರ ಬಂದು ಸೆಲೆಕ್ಟ್ ಮಾಡಿಕೊಡ್ತೀನಿ. ಅದಕ್ಕೆ ತಕ್ಕಂಗೆ ನಾನೇ ನಿನ್ನನ್ನು ರೆಡಿ ಮಾಡ್ತೀನಿ, ನೀನೇನು ವರಿ ಮಾಡ್ಕೋಬೇಡ. ಜೊತೆಗೆ ಎಲ್ಲಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ಕೊಡ್ತೀನಿ, ನೀನು ತಲೆ ಕೆಡಿಸ್ಕೋಬೇಡ, ಆರಾಮಾಗಿ ಪಾರ್ಟಿಗೆ ಹೋಗ್ಬಾ, ನಿನ್ನ ಜೊತೆ ವಿಜಯ್ ಇರ್ತಾನೆ ಅಂತ ಹೇಳಿ ಧೈರ್ಯ ತುಂಬಿದ್ರು. ಅವ್ರು ಹೇಳಿದ್ದು ನಿಜಾನೇ ಆಗಿತ್ತು. ಅಂಜಲಿಗೆ ಈ ಥರ ಪಾರ್ಟಿಗೆ ಹೋಗೋದೆಲ್ಲ ಇಷ್ಟ ಆಗ್ತಾ ಇರಲಿಲ್ಲ. ಅವಳ ತಂಗಿ ಸ್ವಾತಿ ತುಂಬ ಪಾರ್ಟೀಸ್ ಅಟೆಂಡ್ ಮಾಡ್ತಾ ಇದ್ರು. ಅಂಜಲಿ ಮಾತ್ರ ಯಾವತ್ತೂ ಪಾರ್ಟಿ ಅದು ಇದು ಅಂತ ಹೋಗ್ತಾ ಇರಲಿಲ್ಲ. ಹಾಗಾಗಿ ಅವಳಿಗೆ ಅದ್ರ ಬಗ್ಗೆ ಅಷ್ಟೇನು ನಾಲೆಡ್ಜ್ ಇರಲಿಲ್ಲ. ಆದರೆ ಈಗ ಹೋಗಲೇಬೇಕಾದ ಅನಿವಾರ್ಯತೆ ಇರೋದ್ರಿಂದ ಹೋಗೋದಕ್ಕೆ ರೆಡಿ ಆದ್ಲು. ಸರಿ ಅಮ್ಮ, ಆಯಿತು, ನಾನು ಹೋಗಿ ಬರ್ತೀನಿ ಅಂತ ಹೇಳಿದ್ಲು. ಅವಳ ಮಾತು ಕೇಳಿ ಶರ್ಮಿಳಾಗೆ ಸಮಾಧಾನ ಆಯಿತು. ಅದಾದಮೇಲೆ ಅವರು ವಿಜಯ್ಗೆ ಕಾಲ್ ಮಾಡಿ ಅಂಜಲಿ ಪಾರ್ಟಿಗೆ ಹೋಗೋದಕ್ಕೆ ಒಪ್ಕೊಂಡಿದ್ದಾಳೆ, ಸರಿಯಾದ ಸಮಯಕ್ಕೆ ಅವಳನ್ನು ಬಂದು ಕರ್ಕೊಂಡು ಹೋಗು ಅಂತ ಹೇಳಿದ್ರು. ವಿಜಯ್ಗೂ ಖುಷಿ ಆಯಿತು. ಸರಿ ಅಮ್ಮ, ಆಯಿತು, ನಾನು ಆಫೀಸ್ ಕೆಲಸ ಬೇಗ ಮುಗಿಸ್ಕೊಂಡು ಮನೆಗೆ ಬರ್ತೀನಿ, ಹಾಗೆ ಅಂಜಲಿ ಅವರಿಗೆ ರೆಡಿಯಾಗಿರೋದಕ್ಕೆ ಹೇಳಿ ಅಂತ ಹೇಳಿ ಕಾಲ್ ಕಟ್ ಮಾಡ್ದ. ಅದೇ ಸಮಯಕ್ಕೆ ಅವನ PA ಅವನ ಆಫೀಸ್ ಕ್ಯಾಬಿನಿಗೆ ಬಂದಿದ್ದ. ಸರ್ ಅಂತ ಕರೆದ. ಹಾಂ ಹೇಳು ಅರವಿಂದ್, ಏನಾದರೂ ವಿಷಯ ಇದೆಯಾ ಅಂತ ಅವನು ಕೇಳ್ದ. ಆಗ ಅರವಿಂದ್ ಸ್ವಲ್ಪ ಭಯ ಪಡ್ತಾನೆ. ಹೌದು ಸರ್ ಅಂತಂದ. ಹೇಳು, ಏನು ವಿಷಯ ಅಂತ ವಿಜಯ್ ತುಂಬ ಸೀರಿಯಸ್ ಆಗಿ ಕೇಳ್ದ. ಸರ್, ರಾಹುಲ್ ಆವತ್ತು ನಿಮ್ಮ ಜೊತೆ ಇದ್ದ ಹುಡುಗಿ ಮತ್ತು ನಿಮ್ಮಿಬ್ಬರ ಬಗ್ಗೆ ತುಂಬ ಇನ್ವೆಸ್ಟಿಗೇಷನ್ ಮಾಡಿಸ್ತಾ ಇದ್ದಾರೆ. ಅಂದರೆ ಅಂಜಲಿ ಮೇಡಮ್ ಮತ್ತು ನೀವು ಅವತ್ತು ರಾತ್ರಿ ಉಳ್ಕೊಂಡಿದ್ರ ಬಗ್ಗೆ ಡೀಪಾಗಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅಂತ ಹೇಳ್ದ. ಓ, ಈಗ ಅವನಿಗೆ ಈ ವಿಷಯ ತಿಳ್ಕೊಬೇಕು ಅಂತ ಅನಿಸಿದೆ ಅನಿಸುತ್ತೆ ಅಂತ ಸರ್ಕಾಸ್ಟಿಕ್ಕಾಗಿ ಹೇಳ್ತಾ ಅವನು ನಗ್ತಾ ಇದ್ದ. ಹೌದು ಸರ್, ಆದರೆ ಯಾಕೆ ಈಗ ತಿಳ್ಕೊತಾ ಇದ್ದಾರೆ ಅಂತ ಗೊತ್ತಾಗ್ತಿಲ್ಲ ಅಂತಂದ. ಡೋಂಟ್ ವರಿ, ನೀವು ಅದ್ರ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಟು ನನ್ನನ್ನು ಅಲ್ಲಿ ಯಾರು ಸಿಕ್ಕಾಕ್ಸಿದ್ದೋ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಸೀರಿಯಸ್ ಆಗಿ ಹೇಳ್ದ. ಹಾಂ ಸರ್, ನಾನು ಎಷ್ಟೇ ಟ್ರೈ ಮಾಡಿದ್ರೂ ಅದೊಂದು ವಿಷಯನ ತಿಳ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಅಂತ ಹೇಳ್ದ. ಆಗ ವಿಜಯ್ ತುಂಬ ಕೋಪ ಮಾಡಿಕೊಂಡು, ಅರವಿಂದ್, ಇಷ್ಟು ಚಿಕ್ಕ ವಿಷಯನ ತಿಳ್ಕೊಳ್ಳೋದಕ್ಕೆ ಇಷ್ಟು ದಿನ ಆದರೂ ನಿಮಗೆ ಸಮಯ ಆಗ್ತಾ ಇಲ್ವಾ? ಇದು ನಿಮಗೆ ಅಷ್ಟು ಚಿಕ್ಕ ವಿಷಯ ಅಂತ ಅನ್ನಿಸ್ತಾ ಇದೆಯಾ ಅಂತ ಸೀರಿಯಸ್ ಆಗಿ ಕೇಳ್ದ. ಆಗ ಅರವಿಂದ್, ಇಲ್ಲ ಸರ್, ಅವರು ಒಂದೇ ಒಂದು ಕ್ಲೂನು ಬಿಟ್ಕೊಡದೆ ಇರೋ ಥರ ನಿಮ್ಮನ್ನು ಸಿಕ್ಕಾಕ್ಸಿದ್ದಾರೆ, ಹಾಗಾಗಿ ನಮಗೆ ಯಾವುದೇ ಇನ್ಫಾರ್ಮೇಷನ್ ಸಿಗ್ತಾ ಇಲ್ಲ ಅಂತ ಹೇಳ್ದ. ಆಗ ವಿಜಯ್, ನೀವೇನು ಮಾಡ್ತೀರಾ ಅಂತ ನನಗೆ ಗೊತ್ತಿಲ್ಲ, ಆದರೆ ನನಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕೇ ಬೇಕು ಅಂತ ಹೇಳ್ದ. ಅರವಿಂದ್ ಸರಿ ಅಂತ ತಲೆ ಅಲ್ಲಾಡಿಸಿ ಅಲ್ಲಿಂದ ಹೊರಟು ಹೋದ. ಆಗ ವಿಜಯ್ ಮನಸ್ಸಲ್ಲೇ, ನೀನು ಯಾರೇ ಆಗಿರು, ಇವತ್ತಿನ ಈ ಪರಿಸ್ಥಿತಿಗೆ ನೀನೇ ಕಾರಣ ಆಗಿರ್ತೀಯ. ಆದರೆ ಅಂಜಲಿ ಅಂತ ಒಳ್ಳೆ ಹುಡುಗಿ ನನಗೇನೋ ಸಿಗ್ತಿದ್ದಾಳೆ, ಆದರೆ ನನ್ನನ್ನು, ನನ್ನಮ್ಮನ್ನ, ಅಂಜಲಿನ ಇಷ್ಟೆಲ್ಲ ನೋವು ಪಡೋ ಹಾಗೆ ಮಾಡಿರೋ ನೀನು ಯಾರೇ ಆಗಿದ್ರೂ ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅಂತ ಹಲ್ ಕಡ್ದ. ಒಂದು ವೇಳೆ ಈ ಪರಿಸ್ಥಿತಿಗೆ ತಂದಿರೋ ಆ ವ್ಯಕ್ತಿ ಅವನ ಕಣ್ಮುಂದೆ ಇದ್ದರೆ ಕಣ್ಣಲ್ಲೇ ಸುಟ್ಟು ಬಿಡ್ತಿದ್ನೇನೋ, ಅಷ್ಟು ಕೋಪ ವಿಜಯ್ಗೆ ಬಂದಿತ್ತು. ಹಾಗಾದರೆ ಪಾರ್ಟಿಗೆ ಹೋಗೋದಕ್ಕೆ ರೆಡಿ ಆಗ್ತಿರೋ ಈ ಜೋಡಿಗಳಿಗೆ ಏನಾದರೂ ಕಾದಿದೆಯಾ? ವಿಜಯ್ ಮತ್ತು ಅಂಜಲಿನ ಇನ್ನಷ್ಟು ಹತ್ತಿರ ಹಾಕ್ಸೋದಕ್ಕೆ ಈ ಪಾರ್ಟಿ ಏನಾದರೂ ಕಾರಣ ಆಗತ್ತಾ?
ಕತೆ ಮುಂದುವರಿಯುವುದು. ಫ್ರೆಂಡ್ಸ್, ಯಾರೆಲ್ಲ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಸ್ ನೋಡ್ತಿದ್ದೀರಾ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಹಾಗೆ ಕತೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಜೊತೆಗೆ ವಿಡಿಯೋವನ್ನು ಲೈಕ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಲೇಬೇಡಿ. ಥ್ಯಾಂಕ್ ಯು ಸೋ ಮಚ್.